ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಬುಧವಾರ. ಇನ್ನು ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 7 ಕಾಲಾಗಿತ್ತು. ಇನ್ನು 7 ಗಂಟೆ ಅಷ್ಟರೊಳಗೆ ಕೂಲರ್ ಬಂದುಬಿಡ್ತಾರೆ. ಇನ್ನು ಬಂದ ತಕ್ಷಣ ನೆನ್ನೆ ಗೊಬ್ಬರ ಎಲ್ಲ ಬಂದಿತ್ತಲ್ವ, ಹಂಗಾಗಿ ನೆನ್ನೆನೇ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿತ್ತು. ನೆನ್ನೆ ಅಂದರೆ ಸೋಮವಾರ ಮಳೆ ಬಂತಲ್ಲ, ಅದಕ್ಕೆ ನೆನ್ನೆ ಗ್ಯಾಪ್ ಆಯಿತು. ಇವತ್ತು ಬುಧವಾರ, ಇವತ್ತು ಬಂದಿದ್ದಾರೆ. ಇನ್ನು ಫುಲ್ಲು ಜೋರಾಗಿ ಮಳೆ ಬಂದುಬಿಟ್ಟು ಫುಲ್ಲು ಅಂದರೆ ಹೆಜ್ಜೆ ಇಡೋದು ಕೂಡ ಆಗ್ತಾಯಿರಲಿಲ್ಲ. ಹಂಗಾಗಿ ಕೆಲಸ ಸ್ಟಾಪ್ ಮಾಡಿದರು ಒಂದಿನ. ಇನ್ನು ಇವತ್ತು ಬೆಳಗ್ಗೆ ಬಂದರು. ಇನ್ನು ಇವ್ರು ಬಂದುಬಿಟ್ಟು 7 ಗಂಟೆಗೆ ಬಂದು 2:30ಗೆ ವಾಪಸ್ ಹೋಗ್ತಾರೆ. ಈಗ ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ ಆಗಿದೆ. ಮತ್ತು ಈಗ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಏನು ಕೂಡ ವ್ಲಾಗ್ ಮಾಡಲಿಲ್ಲ, ಸುಮ್ಮನೆ ಕೆಲಸನೇ ಮಾಡ್ಕೊತಾ ಇದ್ದೆ. ಇನ್ನು ಫೈನಲ್ ಇವತ್ತು ನಾನು ಬಟ್ಟೆ ಮಾತ್ರ ಎಲ್ಲ ಒಕ್ಕೊಂಡೆ. ಇನ್ನು ನಾಳೆ ನಮ್ಮ ಮನೆಯವ್ರ ಬಟ್ಟೆ ಇದ್ದಾವೆ, ಒಗಿಬೇಕು. ಡೈಲಿ ಇಷ್ಟಿಷ್ಟು ಹೋಗಿ ಏನಂತೇಳ್ಬಿಟ್ಟು ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದ್ದಾವೆ. ಮೊನ್ನೆ ಮಳೆ ಬಂತಲ್ವ, ಮಳೆ ನೀರು ಹೋಗ್ಬಿಟ್ಟಿದೆ ಇದರೊಳಕ್ಕೆ. ಅದಕ್ಕೋಸ್ಕರ ಎಲ್ಲ ಒಂಥರ ಸ್ಮೆಲ್ ಕೂಡ ಬರ್ತಾಯಿದ್ವು. ಅದಕ್ಕೆ ಇವತ್ತು ಬಿಸಿಲಿಗೆ ಹಾಕಿದ್ದೀನಿ. ನೋಡ್ಬೋದು, ಮೊಳಕೆ ಕೂಡ ಬಂದುಬಿಟ್ಟಿದ್ದಾವೆ. ಈ ಥರ ಎಲ್ಲ ಕಪ್ಪಗಾದರೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಎಲ್ಲ ಒಂಥರ ಪಾಯ್ಸನ್ ಟೈಪ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಫೋನಲ್ಲೆಲ್ಲ ತೋರಿಸ್ತಾಯಿದ್ರು ಕೆಲವೊಂದು ಸಲ. ಅದಕ್ಕೆ ಅದೆಲ್ಲ ತೆಗೆದ್ಬಿಡ್ತೀನಿ. ತೆಗೆದ್ಬಿಟ್ಟು ಎಲ್ಲ ನೋಡ್ತೀನಿ, ಯಾವ್ದು ಚೆನ್ನಾಗಿದೆ ಒಂದು ಇಟ್ಕೊಬಿಟ್ಟು ನೀರವೆಲ್ಲನೂ ತೆಗ್ದಾಕ್ಬಿಡೋಣ ಅಂತೇಳಿ. ಚಿಕ್ಕ ಮಾತ್ರ ಚೆನ್ನಾಗಿದ್ದಾವೆ. ಸ್ವಲ್ಪ ದೊಡ್ಡ ಸೈಜ್ ಗೆಡ್ಡೆ ಮಾತ್ರ ಕೊಳ್ತೋಗಿರ್ತಾರೆ ಇದ್ದಾವೆ. ಇನ್ನು ನೋಡಬೇಕು ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಹೋಗಿದ್ದಾವೆ ಗೊತ್ತಿಲ್ಲ. ನೆರಳು ಬಂದಿದೆ, ಕುತ್ಕೊಂಡು ಕ್ಲೀನ್ ಮಾಡಬೇಕು ಇವಾಗ. ಸ್ವಲ್ಪ ಏನಾದರೂ ಊಟ ಮಾಡಿಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ. ಇನ್ನು 2 ಗಂಟೆ ಆಯಿತು ಟೈಮ್ ಕೂಡ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಬಿಡಿ. ಇವತ್ತೇನಾದರೂ ಬಂದರೂ ಬರುತ್ತೇನೋ ಮಳೆ ಗೊತ್ತಿಲ್ಲ. ಇನ್ನು ಇಂತೂ ಗೊಬ್ಬರ ಚೀಲ ಖಾಲಿ ಆಗ್ತಾಯಿದ್ದಾವೆ. ಇಲ್ಲಿವರೆಗೂ ಇತ್ತು ಲಾಟು. ಇವತ್ತೆಷ್ಟು 50 ಚೀಲನೇ ಏನೋ ತೊಗೊಂಡೋಗಿದ್ದಾರೆ ಹಾಕೋದಕ್ಕೆ. ಇನ್ನು ಹಾಕ್ತಾಯಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಬಂದುಬಿಡ್ತಾರೆ ಪಾಪ. 7 ಗಂಟೆಗೆ ಬಂದುಬಿಟ್ಟು 2:30ಗೆ ಏನೋ ಹೋಗ್ತಾರೆ ಮನೆಗೆ ವಾಪಸ್ಸು. ಅದಕ್ಕೆ ತೊಗೊಂಡೋಗಿದ್ದಾರೆ ಹಾಕೋದಕ್ಕೆ. ಇನ್ನು ಸಾಲ್ಟೇಜ್ ಬರುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ ನಮ್ಮ ಮನೆಯವ್ರೇನೋ ಗೊತ್ತಿಲ್ಲ. ಇನ್ನು ಈ ಕಡೆ ಸೈಡ್ ಏನೋ ಹಾಕಿಲ್ಲ, ಇನ್ನು ಆ ಕಡೆಯಿಂದನೇ ಬರ್ತಾಯಿದ್ದಾರೆ. ಇನ್ನು ಎಷ್ಟು ದಿನ ಹಿಡಿಯುತ್ತೋ ಗೊತ್ತಿಲ್ಲ. ಇದೆಲ್ಲ ಖಾಲಿ ಆದಮೇಲೆ ಮತ್ತೆ ಇಲ್ಲೇ ಒಲೆ ಇಟ್ಕೊತೀನಿ ನೀರು ಕಾಯಿಸೋಕ್ಕಂತೇಳಿ. ಏನಾದರೂ ಮಾಡಬೇಕು ಇವಾಗ. ಅಂದರೆ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ, ಅದೇ ಇದೆ. ಮೊಸರು ಇದೆ, ಪುಳಿಯೋಗರೆ ಇದೆ, ಸ್ವಲ್ಪ ಗೊಜ್ಜು ಕೂಡ ಇದೆ. ಆಗಲೇ ಕಾಳು ಕೂಡ ಬೇಯಿಸಿಟ್ಟಿದ್ದೀನಿ ಇವಾಗಲೇ. ಹುಳ್ಳಿಕಾಳು ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ. ಒಂದು ಸ್ವಲ್ಪ ನೆನೆಸಿದ್ದೀನಿ, ಒಂದು ಸ್ವಲ್ಪ ಬೇಯಿಸಿದ್ದೀನಿ. ಹಂಗೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಬಸ್ಸಾರು ಥರನಾದರೂ, ಇಲ್ಲ ಹುಳ್ಳಿಕಾಳು ಕಟ್ ಮಾಡ್ತಾರಲ್ಲ ಆ ಥರನಾದರೂ ಮಾಡೋಣ ಅಂತ ಹೇಳಿ ಇದರೊಳಕ್ಕೆ ಶೇಂಗಾ ಬೀಜ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹುಳ್ಳಿಕಾಳಲ್ಲಿ ಶೇಂಗಾ ಬೀಜ ಹಾಕಿದ್ರಂತೂ ಸಖತ್ತಾಗಿರುತ್ತೆ. ಮತ್ತು ಇದು ಕೂಡ ಹಾಕಿದ್ದೆ, ಹೆಸ್ರು ಕಾಳು ಹಾಕಿದ್ದೆ. ಹೆಸ್ರು ಕಾಳು ಕಾಣಿಸ್ತಾನೆ ಇಲ್ಲ ಇದ್ರಾಗ, ಎಲ್ಲಿದ್ದಾವೇನ ಅಂದರೆ ಸ್ವಲ್ಪ ಹಾಕಿದ್ದೆ. ಅಲ್ಲೊಂದು ಕಾಣಿಸ್ತಾ ಇದ್ದಾವೆ ಅಷ್ಟೇ. ಇವಾಗ ಒಂದು 2 ವಿಸಲ್ ಹೊಡಿಸ್ದೆ. 2 ವಿಸಲ್ಗೆ ಫುಲ್ಲು ನುಣ್ಣಗಾಗ್ಬಿಟ್ಟಿದೆ ನೋಡಿ. ನಾನು ಬೇಯಲ್ಲ ಅಂದ್ಕೊಂಡೆ, ಬೇಗನೆ ಬೆಂದುಬಿಟ್ಟಿದ್ದಾವೆ. ಇದು ಸ್ವಲ್ಪ ಚೆನ್ನಾಗಿ ಎಲ್ಲ ನೀರೆಲ್ಲ ಹೀರ್ಕೊಳ್ಳಿ ಅಂತೇಳಿ ಹಂಗೆ ಬಿಟ್ಟಿದ್ದೀನಿ. ಆಮೇಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಬಸ್ಸಾರು ಥರ ಮಾಡಿದ್ರೆ ಇವಾಗೂ ಮತ್ತೆ ಬೆಳಗ್ಗೆಗೂ ಆಗುತ್ತೆ ಅಂತೇಳಿ. ತರಕಾರಿ ಅಂತ ಅಸಲು ಏನೇನೂ ಇಲ್ಲ ತರಕಾರಿ, ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಅದಕ್ಕೆ ಸದ್ಯಕ್ಕೆ ಇವಾಗ ಇದು ಮಾಡ್ಕೊಂಡಿದ್ದೀನಿ. ನಾನು ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಒಂದು ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ, ಸಪೋರ್ಟ್ ಮಾಡಿ. ಇನ್ನು ಇವತ್ತಿನ ವ್ಲಾಗು ತುಂಬ ಸಿಂಪಲ್ಲಾಗಿರುತ್ತೆ, ಜಾಸ್ತಿ ಕೂಡ ಇಲ್ಲ. ಬರೀ 10 ನಿಮಿಷ 17 ಸೆಕೆಂಡ್ ಅಷ್ಟೇ. ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇವತ್ತು ನನಗೆ. ಹಾಗಾಗಿ ಇನ್ನು ಸ್ವಲ್ಪ ಅಂದರೆ ತೋಟ ನೋಡೋದಕ್ಕೆ ಹೋದೆಲ್ಲ ಸ್ವಲ್ಪ ಜನ ಬರ್ತಾಯಿರ್ತಾರೆ, ಹೋಗ್ತಾ ಇರ್ತಾರೆ. ಹಾಗಾಗಿ ಏನು ಕೂಡ ನನಗೆ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸ್ವಲ್ಪ ಇವತ್ತು ತುಂಬಾ ಕಡಿಮೆ ಆಯಿತು ಲೆಂತ್ ಕೂಡ ಅಂತ ಅನ್ನಿಸ್ತು. ಅಪ್ಲೋಡ್ ಮಾಡೋದು ಬೇಡ ಅಂದ್ಕೊಂಡೆ, ಬಟ್ ಇರೋದೇ ಆಗಲಿ ಡೈಲಿ ಹಾಕ್ತಾಯಿದ್ದೀನಿ. ವೆಯ್ಟ್ ಮಾಡ್ತಾ ಇರ್ತಾರೆ, ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇದನ್ನೇ ಮತ್ತೆ ಎಡಿಟಿಂಗ್ ಮಾಡಿಬಿಟ್ಟು ಇನ್ನು ವಾಯ್ಸ್ ಓವರ್ ಕೊಟ್ಬಿಟ್ಟು ಇನ್ನು ಶೇರ್ ಮಾಡೋಣ ಅಂತ ಹೇಳಿ ಇನ್ನು ಅಂದ್ಕೊಂಡೆ. ಇನ್ನು ಕಾಳೆಲ್ಲ ಬೇಯಿಸಿದ್ದಲ್ವ, ಇನ್ನು ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಒಗ್ಗರಣೆಗೆ ಮತ್ತು ಒಂದು ಕಡೆ ಸಾಂಬಾರಿಗೆಲ್ಲ ಕೂಡ ರೆಡಿ ಮಾಡ್ಕೊಂಡು ಫಸ್ಟು ಕಾಳೆಲ್ಲ ಒಗ್ಗರಣೆ ಹಾಕ್ಕೊಂಡೆ, ಆಮೇಲೆ ಸಾಂಬಾರು ಮಾಡಿಕೊಂಡೆ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಕೂಡ. ತರಕಾರಿ ಕೂಡ ಎಲ್ಲ ಖಾಲಿಯಾಗಿದೆ, ಮನೇಲಿ ಏನೂ ಇಲ್ಲ. ಹಾಗಾಗಿ ಇದು ಸ್ವಲ್ಪ ಹಂಗೆ ನೆನ್ಪು ಬಂತು. ಅದಕ್ಕೆ ಎಲ್ಲ ಕಾಳು ಹಾಕ್ಬಿಟ್ಟು ಇನ್ನು ಸಾಂಬಾರು ಮಾಡೋಣ ಅಂತೇಳಿ, ಬಸ್ಸಾರು ಥರ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು
ನಾನು ನೆನ್ನೆ ಹಾಕಿರೋ ವಿಡಿಯೋಗೆ ಚೆನ್ನಾಗಿ ವ್ಯೂಸ್ ಬಂದಿದೆ, ಪರವಾಗಿಲ್ಲ. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ನೋಡ್ತೀರಾ. ಅತ್ತೆ ಮನೆ ವಿಡಿಯೋ ಆಗಲಿ, ಪವಿತ್ರ ನಾನು ಇರೋ ವಿಡಿಯೋ ಆಗಲಿ ಚೆನ್ನಾಗಿ ಓಡುತ್ತೆ. ಏನು ಮತ್ತೆ ರೇಖಾ ಸಿಸ್ಟರ್ ಕಮೆಂಟ್ ಮಾಡಿದ್ರಲ್ವ, ನೀವು ಪವಿತ್ರರೆಲ್ಲ ಜೊತೆಗೆ ಇರ್ಬೋದು ಅಂತ ಹೇಳ್ಬಿಟ್ಟು. ನಿಜ, ನಮಗೂ ಕೂಡ ತುಂಬ ಆಸೆ, ಎಲ್ಲ ಕೂಡ ಜೊತೆಗಿರಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಏನು ಮಾಡೋದು, ಅನಿವಾರ್ಯ, ಸ್ವಲ್ಪ ದೂರ ಆಗಬೇಕಾಗಿತ್ತು ಅಷ್ಟೇ. ಬಟ್ ಹಂಗಂತ ಯಾವಾಗಲೂ ಏನಿದಿಲ್ಲ. ಈಗ ಬಂದುಬಿಟ್ಟು ಸದ್ಯಕ್ಕೆ ನಾವು ಇಲ್ಲಿಗೆ ಬಂದು ಸೆಟ್ಲಾಗಬೇಕಾಗಿತ್ತು. ಇಲ್ಲಿಗೆ ಬಂದಿದ್ದೀವಿ. ಇನ್ನು ಅವರೆಲ್ಲ ಬಂದುಬಿಟ್ಟು ಇನ್ನು ಬೇರೆ ಮನೆಗೆ ಶಿಫ್ಟ್ ಆಗ್ತಾರೆ ನೆಕ್ಸ್ಟು. ಏನೋ ನೋಡೋಣ ಮುಂದಕ್ಕೆ ಹೆಂಗೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಈಗಂತೂ ಸ್ವಲ್ಪ ದಿನ ಹಿಂಗೆ ಇರ್ತೀವಿ. ಬಟ್ ಚೆನ್ನಾಗಿರ್ತೀವಿ ಎಲ್ಲರೂ ಕೂಡ, ಹೋಗೋದು ಬರೋದು, ಮಾತಾಡ್ಸೋದು ಎಲ್ಲ ಚೆನ್ನಾಗೇ ಇರ್ತೀವಿ ನಾರ್ಮಲಾಗೆ. ಬಟ್ ಸ್ವಲ್ಪ ಸ್ವಲ್ಪ ದೂರ ದೂರ ಇರ್ತೀವಿ ಅಷ್ಟೇ. ಅದು ಬಿಟ್ರಂತೂ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗೇ ಇದ್ದೀವಿ. ನಮ್ಮ ಮನೆಯವರಾಗಲಿ, ನಾವಾಗಲಿ, ಅತ್ತೆ ಮಾವ, ಪವಿತ್ರ ಎಲ್ಲರೂ ಕೂಡ. ಹೇಳ್ಬೇಕಂದ್ರೆ ನಾನೇ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಗೊತ್ತಾ. ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ. ಇಷ್ಟು ವರ್ಷ ನಾನು ಅಲ್ಲೇ ಇದ್ದೆ ಅಮ್ಮನ ಮನೇಲಿ. ಇವಾಗ ಸಡನ್ನಾಗಿ ಇಲ್ಲಿಗೆ ಬಂದುಬಿಟ್ಟು ಮತ್ತೆ ದೂರ ಆದ್ನಲ್ಲಪ್ಪ ಎಲ್ಲರಿಂದ ಅನ್ನೋ ಫೀಲು ತುಂಬ ಇದೆ ನನಗೆ. ಒಂದು ಸತಿ ನೆನೆಸ್ಕೊಬಿಟ್ರೆ, ಇವಾಗ ಒಬ್ಬಳೇ ಇರ್ತೀನಲ್ವ ತೋಟದಲ್ಲಿ, ಒಂದೊಂದು ಸತಿ ನಮ್ಮ ಮನೆಯವರು ಯಾರಿಲ್ಲ ಅಂತಂದರೆ ಒಂಥರ ಬೇಜಾರು ಅನಿಸ್ಬಿಡುತ್ತೆ. ಏನಪ್ಪ ಜೀವನ, ಹಿಂಗೆ ಒಂಟಿ ಜೀವನ ಅನ್ನೋ ಫೀಲ್ ಬಂದುಬಿಡುತ್ತೆ ನನಗೆ. ತುಂಬ ನೆನೆಸ್ಕೊಂಡ್ಬಿಡ್ತೀನಿ. ಒಂದು ಸತಿ ಅಳು ಕೂಡ ಬಂದುಬಿಡುತ್ತೆ ಎಲ್ಲ ನೆನೆಸ್ಕೊಂಡ್ರೆ. ನನಗೂ ಅಷ್ಟೇ, ನಾವು ಏನು ಬೇರೆ ಇರಬೇಕು ಅನ್ನೋ ಥಾಟೇ ಇರಲಿಲ್ಲ. ಅದು ಹೆಂಗೋ ಏನೋ, ಅದು ಹಂಗೋಗಿ ಹಿಂಗೋಗಿ ಹೆಂಗೆಂಗೋ ಆಗಿ ಕೊನೆಗೆ ನಾವಿಲ್ಲಿ ಉಳ್ಕೊಂಡ್ವಿ, ಇನ್ನು ಅವ್ರು ಊರೊಳಗೆ ಉಳ್ಕೊಂಡ್ರು. ಹಂಗಾಯಿತು ಪರಿಸ್ಥಿತಿ. ಬಟ್ ಆದರೂ ನಾವು ಚೆನ್ನಾಗಿದ್ದೀವಿ. ಇನ್ನು ನನ್ನ ಬಾಂಡಿಂಗು, ನಮ್ಮ ಪವಿತ್ರ ಬಾಂಡಿಂಗ್ ಅಂತೂ ತುಂಬ ಚೆನ್ನಾಗಿದೆ. ನಾವಿಬ್ಬರು ಬೇರೆ ಬೇರೆ ಆದರೂ ಕೂಡ ಒಂದೇ ಮನೆಯ ಸೊಸೆಯಂದ್ರ ಇದ್ದರೂ ಕೂಡ ನಾವು ಸ್ವಂತ ಫ್ರೆಂಡ್ಸ್ ಥರ ಇರ್ತೀವಿ. ನಮಗೆ ಅಕ್ಕ ತಂಗಿ ಅನ್ನೋ ಫೀಲ್ ಬರೋಲ್ಲ. ಅಂದರೆ ಒಂದೇ ಮನೆಯ ಸೊಸೆಯರು ಅಕ್ಕ ತಂಗಿ ಅಂತಾರಲ್ವ, ಆ ಥರ ಫೀಲ್ ಇಲ್ಲ. ಸ್ವಂತ ಏನೋ ಅಕ್ಕ ತಂಗಿಯರ ಅಂತಲೂ ಇದೆ, ಬಟ್ ಕ್ಲೋಸ್ ಫ್ರೆಂಡ್ಸ್ ಥರ ನಮ್ಮದು ಫ್ರೆಂಡ್ಶಿಪ್ಪು. ಆ ಥರ ಕೂಡ ಇದೆ ನಮ್ಮ ಬಾಂಡಿಂಗು. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನಾನು ಅರ್ಥ ಮಾಡ್ಕೊತೀನಿ, ಅವಳು ಅರ್ಥ ಮಾಡ್ಕೊತಾಳೆ. ಅದು ನಮ್ಮಿಬ್ಬರ ಮಧ್ಯೆ ಒಂಥರ ಗಟ್ಟಿ ಇದು. ಚೆನ್ನಾಗಿದ್ದೀವಿ, ಏನು ಕೂಡ ಇದಿಲ್ಲ. ಅದೇ ಜೊತೆಗೊಂದಿಲ್ಲ ಅಷ್ಟೇ. ಅದು ಬಿಟ್ಟರೇನು ಇನ್ನು ಬೇರೆ ಪ್ರಾಬ್ಲಮ್ ಏನಿಲ್ಲ. ಈಗಂತೂ ಕಷ್ಟಪಟ್ಟು ಹೆಂಗೋ ಸ್ವಲ್ಪ ರೆಡಿ ಮಾಡಿಸ್ತಾ ಇದ್ದಾರೆ ಮನೇನ. ಅವರು ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಶಿಫ್ಟ್ ಆದರೆ ನನಗಂತೂ ಅವ್ರಿಗೆ ಎಷ್ಟು ಸಮಾಧಾನ ಆಗುತ್ತಿಲ್ಲೋ ಗೊತ್ತಿಲ್ಲ, ನನಗಂತೂ ಸಖತ್ತು ಸಮಾಧಾನ ಆಗುತ್ತೆ. ಒಂಥರ ನಿಟ್ಟುಸಿರು ಬಿಟ್ಟಂಗೆ ಆಗುತ್ತೆ ನನಗಂತೂ. ಏನು ಗೊತ್ತಾ, ನನಗೆ ಮಳೆ ಬಂದರೆ ಸಾಕು, ನನ್ನ ಮನಸ್ಸೆಲ್ಲ ಆ ಕಡೆನೇ ಎಳಿತಾ ಇರುತ್ತೆ. ಮಕ್ಳ ಕಡೆನೇ ದಿಗುಲು ನನಗೆ. ಏನೋ ಎತ್ತೋ ಮಳೆ ಬಂತಲ್ಲ ಜೋರಾಗಿ, ಎಲ್ಲಿದ್ದಾರೆ ಏನೋ, ಚಪ್ಪರ ಎಲ್ಲ ಸೋರುತ್ತೆ, ಎಲ್ಲಿ ಕೂತ್ಕೊಂಡಿರ್ತಾರೆ ಏನೋ ಅನ್ನೋ ಒಂದು ಫೀಲು ನನಗೆ ಕಾಡ್ತಾ ಇರುತ್ತೆ. ಒಂಥರ ಏನೋ ತುಂಬ ಸಂಕಟ ಪಟ್ಬಿಡ್ತೀನಿ ನಾನು. ಹಂಗಾಗಿ ಫಸ್ಟು ಆದಷ್ಟು ಬೇಗ ರೆಡಿ ಮಾಡ್ಕೊಂಬಿಟ್ಟು ಅಲ್ಲಿಗೆ ಶಿಫ್ಟ್ ಆದರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನಂತೂ. ಇನ್ನು ಹಂಗಿದೆ. ನಾವು ಎಲ್ರಿಗೂ ಕೂಡ ನಾವು ಜಾಯಿಂಟ್ ಆಗಿರ್ಬೇಕಂತಲೇ ಆಸೆ ಇತ್ತು. ಹೇಳಿದ್ನಲ್ವ, ಸ್ವಲ್ಪ ಅನಿವಾರ್ಯದಿಂದ ದೂರ ದೂರ ಇದ್ದೀವಿ ಅಷ್ಟೇ. ಇನ್ನು ಕೆಲಸ ಎಲ್ಲ ಮುಗೀತು, ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಸ್ವಲ್ಪ ಹಂಗೆ ಪಾತ್ರೆ ಆದವು. ಆವಾಗಿನ ಪಾತ್ರೆ ಅವಾಗೆ ತೊಳೆದ್ಬಿಡೋಣ ಅಂತ ಹೇಳಿಬಿಟ್ಟು ಹಂಗೆ ತೊಳೆದಿಟ್ಟು, ಇನ್ನು ಅಷ್ಟರಲ್ಲಿ ಗುಂಡ ಕೂಡ ಬಂದ. 4 ಗಂಟೆ 4 ಕಾಲು ಆಗಿತ್ತು ಅವ್ನ ಮನೆಗೆ ಬಂದಾಗ. ಇನ್ನು ಬಂದ ತಕ್ಷಣ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಮಾತಾಡೋ ಅಂತಂದರೂ ಕೂಡ ಮಾತಾಡೋದಿಲ್ಲ, ಏನಾದರೂ ಒಂದು ತೀಟ್ಲೆ ಮಾಡ್ತಾನೆ ಇರ್ತಾನೆ. ಚೆನ್ನಾಗಿ ಮಾತಾಡ್ತಾ ಇರ್ತಾನೆ. ನಾನು ಯಾವಾಗ ಫೋನ್ ಆನ್ ಮಾಡಿಬಿಡ್ತೀನಿ ವೀಡಿಯೋ ಮಾಡೋದಕ್ಕೆ, ಆವಾಗ ಮಾತಾಡೋದೇ ಇಲ್ಲ. ಇನ್ನು ನಾನಂತೂ ಕಣ್ಣು ಉರಿತಾ ಇತ್ತು ಸ್ವಲ್ಪ, ಸಖತ್ತನೇ ಉರಿತಾ ಇದ್ದು ಕಣ್ಣು. ಅದಕ್ಕೆ ಫುಲ್ಲು ಎಣ್ಣೆ ಹಚ್ಕೊಬಿಟ್ಟಿದ್ದೀನಿ. ಸಖತ್ತು ಕಣ್ಣು ಉರಿ ಬರ್ತಾಯಿದ್ವಿ. ಇತ್ತೀಚೆಗೆ ಸ್ವಲ್ಪ ಫೋನ್ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ಅನಿಸುತ್ತೆ. ಕಡಿಮೆ ಮಾಡ್ಕೋಬೇಕಾದಷ್ಟು. ಆದರೂ ಎಷ್ಟೇ ಟ್ರೈ ಮಾಡಿದ್ರೂ ಈ ವೀಡಿಯೋಸ್ ಮಾಡ್ಕೋಬೇಕಾರೆ, ಎಡಿಟಿಂಗ್ ಮಾಡ್ಕೋಬೇಕಾದ್ರೆ ತೊಗೊಳ್ಳೇಬೇಕಾಗುತ್ತಲ್ಲ. ಹಾಗಾಗಿ ಕಣ್ಣುರಿ ಸ್ವಲ್ಪ ಜಾಸ್ತಿನೇ ಬರ್ತಾಯಿತ್ತು. ಅದಕ್ಕೆ ಫುಲ್ಲು ಎಣ್ಣೆ ಹಚ್ಕೊಬಿಟ್ಟು ಇನ್ನು ಮೇಲೆ ಕಟ್ಕೊಂಡ್ಬಿಟ್ಟೆ. ಸ್ವಲ್ಪ ತಂಪು ಅನ್ನಿಸ್ತು. ಇನ್ನು ಫೇಸ್ ಮೇಲೆಲ್ಲ ಫುಲ್ಲು ಡಲ್ನೆಸ್ ಕಾಣಿಸ್ತಾ ಇದೆ. ಎಣ್ಣೆ ಹಚ್ಕೊಂಡ್ರೆ ಹಂಗೆ ಅಲ್ವಾ, ಮುಖದ ಮೇಲೆಲ್ಲ ಎಣ್ಣೆ ಬರ್ತಾಯಿರುತ್ತೆ. ನಾನಂತೂ ಸಖತ್ತು ಹಚ್ಕೊಬಿಟ್ಟಿದೆ. ಇರಲಿ ಅಂತ ಹೇಳಿಬಿಟ್ಟು ಇನ್ನು 2 ದಿನ ಊರಲ್ಲಿ ಓಡಾಡಿಬಿಟ್ಟು ಬಿಸಿಲಲ್ಲಿ 2 ದಿನ ಕೂಡ. ಹಂಗಾಗಿ ನನಗೆ ಒಂಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಫುಲ್ ಎಣ್ಣೆ ಹಚ್ಕೊಬಿಟ್ಟು ಇನ್ನು ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಸ್ವಲ್ಪ ಬಿಸಿಲಿಗೆ ಹಾಕಿದ್ದೆ, ಫುಲ್ಲು ಕೆಟ್ಟೋಗ್ಬಿಟ್ಟಿದ್ದಾವೆ, ಜಾಸ್ತಿನೇ ಕೆಟ್ಟಬಿಟ್ಟಿದ್ದಾವೆ. ಮತ್ತು ಸ್ವಲ್ಪ ಮೊಳಕೆ ಕೂಡ ಬಂದುಬಿಟ್ಟಿದ್ವು. ಅದಕ್ಕೆ ನೋಡ್ತಾಯಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಅಂತ ಹೇಳಿ. ತುಂಬ ನಮ್ಮ ಮನೆಯವ್ರು ಈರುಳ್ಳಿ ತೊಗೊಂಬನ್ನಿ ಅಂತಂದರೆ ಒಂದು ಚೀಲ ಫುಲ್ಲು ತೊಗೊಂಬಂದು
ಅಸಲು ಎಷ್ಟು ಈರುಳ್ಳಿ ವೇಸ್ಟ್ ಆದರೂ ಗೊತ್ತಾ, ಸಿಕ್ಕಾಪಟ್ಟೆ ವೇಸ್ಟ್ ಆದರೂ. ಎಷ್ಟು ಯೂಸ್ ಮಾಡ್ತೀವಿ ಹೇಳಿ, ಒಂದು ಸತಿ ಬೆಳಗ್ಗೆ ಕಟ್ ಮಾಡಿ ಹಾಕಿದ್ರೆ ಮತ್ತು ಸಾಯಂಕಾಲ ಅಷ್ಟೇ. ಇನ್ನೇನು ಕೂಡ ಬೇರೆ ವೆರೈಟಿ ಏನು ತಿನ್ನೋದಕ್ಕೂ ಆಗೋಲ್ಲ. ಬೇಸಿಗೆ ಬೇರೆ, ಏನೇನೋ ಬಜ್ಜಿ ಬೋಂಡ ಅದು ಇದು ಮಾಡ್ಕೊಂಡು ತಿನ್ಬೋದು, ವೆರೈಟಿ ಏನು ತಿನ್ನೋದಕ್ಕೆ ಆಗೋದಿಲ್ಲ. ನನಗಂತೂ ಈ ವರ್ಷ ಸಖತ್ ಹಿಂಸೆ ಅಂತ ಪದೇ ಪದೇ ಹೇಳ್ತಿದ್ನಲ್ವ. ಈ ವರ್ಷ ನಾನು ಬೇಸಿಗೆಲಂತೂ ಹೊಟ್ಟೆ ತುಂಬ ಊಟ ಮಾಡಿಲ್ಲ, ಕಣ್ಣು ತುಂಬ ನಿದ್ದೆ ಮಾಡಿಲ್ಲ, ಅಷ್ಟು ಹಿಂಸೆ ಅನುಭವಿಸ್ಬಿಟ್ಟಿದ್ದೀನಿ. ಇವಾಗಲೂ ಒಂದೊಂದು ಸತಿ ಮಳೆ ಬಂದಿಲ್ಲ ಅಂದರೆ ಬಂದಿಲ್ಲ ಒಂದೆರಡು ದಿನ ಅಂತಂದ್ರೂ ಇನ್ನೂ ಹಿಂಸೆ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್.